What are the components of pneumatic systems? ಏನೇನಿರ್ತದೆ? Controller. Connecting pipes. Any pneumatic system you take, these are the important components. ಹೌದಾ? ಸೊ ಅದರಲ್ಲಿ ಈಗ ಕಂಟ್ರೋಲ್ ವಾಲ್ವ್ಸ್. ಬಹಳ ಕರೆಕ್ಟಾಗಿ ಅರ್ಥ ಮಾಡ್ಬೇಕು ಇದನ್ನ. ಏನು ಕಂಟ್ರೋಲ್ ವಾಲ್ವ್ಸ್ ಅಂದ್ರೆ which are one of the components of a pneumatic system. Pneumatic system is an important component of control valves. What actually valve does? ಏನು ಮಾಡ್ತದೆ? ಕಂಟ್ರೋಲ್ ಅಂತ ಹೇಳ್ತಾರೆ. Valve, it is a device. ಏನಕ್ಕೆ ಅಂತ ಹೇಳಿದಾನೆ? ಕಂಟ್ರೋಲ್ ವಾಲ್ವ್ಸ್ ಕಂಟ್ರೋಲ್ ಮಾಡ್ತದೆ. ಏನನ್ನ ಹೇಗೆ ಅದು ಆಪರೇಟ್ ಆಗುತ್ತೆ? ನಾರ್ಮಲಿ ಕಂಟ್ರೋಲ್ ವಾಲ್ವ್ ಇಸ್ ಎ ಪವರ್ ಆಪರೇಟೆಡ್ ಡಿವೈಸ್. ಇಟ್ ಇಸ್ ಎ ಪವರ್ ಆಪರೇಟೆಡ್ ಡಿವೈಸ್. ಅದು ಒಂದು ಡಿವೈಸ್. ಅದನ್ನು ಆಪರೇಟ್ ಮಾಡಲಿಕ್ಕೆ ನಾವು ಪವರ್ ಅನ್ನು ಯೂಸ್ ಮಾಡ್ತೀವಿ. ಸಿ ಪವರ್ ಮೇಬಿ electric power, pneumatic power, hydraulic power, whatever it is. ಆ ಡಿವೈಸ್ ಅನ್ನು ಆಪರೇಟ್ ಮಾಡಲಿಕ್ಕೆ ನಮಗೆ ಯಾವ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಿ ಅದಕ್ಕೆ ತಕ್ಕ ಹಾಗೆ ಪವರ್ ಅನ್ನು ಯೂಸ್ ಮಾಡ್ತೀವಿ. ಈ ನಾವು ಯೂಸ್ ಮಾಡ್ತಾ ಇರೋದು ಯಾವ pneumatic power ಅಂದ್ರೆ pressurized air is used to operate this device. ಈ ಡಿವೈಸ್ ಕೆಲಸ ಏನು? ಕಂಟ್ರೋಲಿಂಗ್. ಏನನ್ನ ಕಂಟ್ರೋಲ್? It is a power operated device used to control the flow of fluid. Flow of fluid, speed of fluid, or direction of fluid. ಸ್ಪೀಡ್ ಅನ್ನ, ಪ್ರೆಷರ್ ಅನ್ನ, ಡೈರೆಕ್ಷನ್ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಇಲ್ಲಿ ಫ್ಲೂಯಿಡ್ ಅಂದ್ರೆ ಏನು? ಇಟ್ ಮೇ ಬಿ ಲಿಕ್ವಿಡ್, ಏರ್ ಆರ್ ಎನಿ ಗ್ಯಾಸ್. ನೀವು ಯಾವ ಸಿಸ್ಟಮ್ ಯೂಸ್ ಮಾಡ್ತೀಯ ಅದು. ಸೊ ನೀವು ಹೈಡ್ರಾಲಿಕ್ ಸಿಸ್ಟಮ್ ಯೂಸ್ ಮಾಡಿದ್ರೆ ಫ್ಲೂಯಿಡ್ ಏನಾಗಿರ್ತದೆ? ವಾಟರ್ ಆಗಿರ್ತದೆ ಅಥವಾ ಲಿಕ್ವಿಡ್ ಆಗಿ. ನ್ಯೂಮ್ಯಾಟಿಕ್ ಸಿಸ್ಟಮ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಫ್ಲೂಯಿಡ್ ಯಾವುದು? ಏರ್ ಅಥವಾ ಎನಿ ಗ್ಯಾಸ್ ಆಗಿರ್ತದೆ. ಹೌದಾ? ಈ ಏರ್ ಆರ್ ಗ್ಯಾಸ್ ಫ್ಲೋ ಇರ್ಬೋದು, ಸ್ಪೀಡ್ ಇರ್ಬೋದು, ಅಥವಾ ಡೈರೆಕ್ಷನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡುವಂತ ಒಂದು ಡಿವೈಸ್ ಇಸ್ ಕಾಲ್ಡ್ ಆಸ್ ಅ ಕಂಟ್ರೋಲ್ ಡಿವೈಸ್. ದಟ್ ಡಿವೈಸ್ ಇಸ್ ಆಪರೇಟೆಡ್ ಬೈ ದ ನ್ಯೂಮ್ಯಾಟಿಕ್ ಪವರ್. ಜನರಲ್ ಆಗಿ ಹೇಳಬೇಕಾದ್ರೆ ಇಟ್ ಈಸ್ ಅ ಡಿವೈಸ್ ಆಪರೇಟೆಡ್ ಬೈ ಪವರ್. ಯಾವುದಾದ್ರು ಪವರ್. ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇರೋದು ನ್ಯೂಮ್ಯಾಟಿಕ್ ವಾಲ್ವ್ಸ್ ಆಗಿರೋದ್ರಿಂದ ಇಟ್ ಈಸ್ ಕಂಟ್ರೋಲ್ಡ್ ಬೈ ನ್ಯೂಮ್ಯಾಟಿಕ್ ಪವರ್. ಓಕೆ. ಸೊ ಹಾಗೆ ನಾವು ಫ್ಲೋ, ಸ್ಪೀಡ್, ಡೈರೆಕ್ಷನ್, ಪ್ರೆಷರ್ ವಾಟ್ ಎವರ್ ಇಟ್ ಇಸ್ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಈ ಡಿವೈಸ್.
ಕಿರಣ. ಈಗ ನೀವು ಪರ್ಟಿಕ್ಯುಲರ್ಲಿ ಯೂಸ್ ಮಾಡಬಹುದು ಡೈರೆಕ್ಷನ್ ಕಂಟ್ರೋಲ್ ವಾಲ್ಸ್. ನ್ಯೂಮ್ಯಾಟಿಕ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡುವಂಥದ್ದು ಡೈರೆಕ್ಷನ್ ಕಂಟ್ರೋಲ್ ವಾಲ್ಸ್. ಅದನ್ನು ಶಾರ್ಟ್ ಆಗಿ DC ವಾಲ್ಸ್ ಅಂತ ಕರೀತೇವೆ. ಏನೋ DC ವಾಲ್ಸ್. ಸೊ ಇದರಲ್ಲಿ ನಮಗೆ ಬೇರೆ ಬೇರೆ ಟೈಪ್ ಆಫ್ DC ವಾಲ್ಸ್ ಬರ್ತವೆ. ಇಲ್ಲಿ ನೀವು ನಾವು ಕನ್ಸಿಡರ್ ಮಾಡ್ತಾ ಇರೋದು ಡೈರೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರ. ಯಾವುದರ ಡೈರೆಕ್ಷನ್? ಪವರ್. ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೇವೆ ನಾವು? ಏರ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ನ್ಯೂಮ್ಯಾಟಿಕ್ ಸಿಸ್ಟಮ್ ಅಂತ ನಿಮಗೆ ಗೊತ್ತಾಗಬೇಕಾಗಿರೋದು ಇಟ್ ಇಸ್ ಏರ್. To control the direction of the air, we are using a valve, that is the directional control valve. ಹೌದಾ? ಸೊ ಆಕ್ಚುಲಿ ವಾಲ್ವ್ ಅಂದ್ರೆ ಏನು? ಒಂದು ಡೆಫಿನಿಷನ್ ಕೊಟ್ಬಿಟ್ಟೆ ನಾನು. It is used to control either the flow, speed, direction, pressure, whatever it is. ಇಲ್ಲಿಗ ನಾವು ಯೂಸ್ ಮಾಡ್ತಾ ಇರೋದು ಡೈರೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ. ಏನೇ ನಾವು ಪಾಸ್ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಪಾತ್ಗಳಲ್ಲಿ, ನಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ಆ ಫ್ಲೋ ಅನ್ನು ಚೇಂಜ್ ಮಾಡೋದು, ಅದರ ಡೈರೆಕ್ಷನ್ ಅನ್ನು ಚೇಂಜ್ ಮಾಡೋದು. ಹೌದಾ? ಸರಿ, ನಮಗೆ ಬೇಕಾದಷ್ಟು ಪಾತ್ಗಳಿದೆ. ಈಗೆಲ್ಲ ಇಲ್ಲಿಂದ ಏರ್ ಸಪ್ಲೈ ಆಗ್ತಾ ಇದೆ. ಹೌದಾ? ಒಂದು ಟೈಮಲ್ಲಿ ನಮಗೆ ಈ ಕಡೆ ಬೇಕಾಗ್ತದೆ, ಮತ್ತೊಂದು ಟೈಮಲ್ಲಿ ಇಲ್ಲಿ ಬೇಕಾಗ್ತದೆ, ಮತ್ತೊಂದು ಟೈಮಲ್ಲಿ ಇಲ್ಲಿ ಬೇಕಾಗ್ತದೆ. ಏನ್ ಮಾಡ್ತೇವೆ? ಈ ಒಂದು ವಾಲ್ ಅನ್ನು ಫಿಕ್ಸ್ ಮಾಡಿ. ಹೌದಾ? ಈ ಬರ್ತಾ ಇದೆ. ಯಾಕೆ ಬೇಕು ನಿಮಗೆ? ಈ ಕಡೆ ಬೇಕು ಅಂತ ಹೇಳಿದಾಗ ಇದನ್ನು ಓಪನ್ ಮಾಡಿದ್ಯಾ, ಈ ಕಡೆನ ಕ್ಲೋಸ್. ಮತ್ತೆ ಅದನ್ನ ಚೇಂಜ್ ಮಾಡಬೇಕು. ಇಲ್ಲಿ ಬಿಟ್ಟು ಈ ಕಡೆ ಬರಬೇಕು ಅಂತ ಹೇಳಿ ಇದು ಕ್ಲೋಸ್ ಮಾಡಿದ್ಯಾ, ಇದನ್ನು ಓಪನ್ ಮಾಡಿದ್ಯಾ, ಆ ಕಡೆ ಫ್ಲೋ ಆಗುತ್ತೆ. ಏನ್ ಮಾಡ್ತಾ ಇದ್ದಾರೆ? We are changing the flow of direction of air or pneumatic pressure. ಅರ್ಥ ಆಗಿದೆ ಈಗ? ಸೊ ಇದು ಬಹಳ ಇಂಪಾರ್ಟೆಂಟ್ ಕಂಪೋನೆಂಟ್. ಈ ನೋಡು, ಒಂದು DC ವಾಲ್ವ್ ಅನ್ನ ಡೈರೆಕ್ಷನ್ ಕಂಟ್ರೋಲ್ ಒಂದು ಬ್ಲಾಕ್ ಕೋರ್ಸ್ನಲ್ಲಿ ನಾನು ಹೀಗೆ ತಗೊಂಡ್ರೆ ಇದಕ್ಕೆ ಪೋರ್ಟ್ಸ್ ಇರ್ತದೆ. ಇರುತ್ತದೆ ಪೋರ್ಟ್ಸ್ ಅಥವಾ ಅವನ್ನು ನಾವು ಓಪನಿಂಗ್ಸ್ ಅಂತ ಕರೀತೇವೆ. ಅದು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ನಮಗೆ ತೋರಿಸ್ತದೆ. ಇಟ್ ಇಸ್ almost cylindrical body or rectangular body ಇರ್ತದೆ. ಅದರಲ್ಲಿ ಓಪನಿಂಗ್ಸ್ ಗಳು ಇರ್ತವೆ. ಆ ಓಪನಿಂಗ್ಸ್ ಅನ್ನು ಏನಂತ ಕರೀತೇವೆ ನಾವು? ಪೋರ್ಟ್ಸ್ ಅಂತ ಕರೀತೇವೆ ಅಥವಾ ಓಪನಿಂಗ್ಸ್ ಅಂತ ಕರೀತೇವೆ. ಬಟ್ ಜನರಲ್ ಆಗಿ ಯೂಸ್ ಮಾಡೋದು ಪೋರ್ಟ್ಸ್. ಅರ್ಥ ಆಗಿದೆಯಾ? ಈ ಪೋರ್ಟ್ಸ್ ಗಳ ಕೆಲಸ ಏನು? ಅಥವಾ ಒಂದು DC ವಾಲ್ವ್ ಅಲ್ಲಿ ಎಷ್ಟು ಪೋರ್ಟ್ಸ್ ಗಳು ಇರಬಹುದು, ಎಷ್ಟು ಓಪನಿಂಗ್ಸ್ ಗಳು ಇರಬಹುದು? There are different types of direction control valves where there may be 2 ports, 3 ports, 4 ports and 5 ports. ಕೆಲವು DC ವಾಲ್ವ್ಸ್ ಗಳಲ್ಲಿ 2 ಪೋರ್ಟ್ ಇರ್ತದೆ, ಅಂದ್ರೆ 2 ಓಪನಿಂಗ್ ಇರ್ತದೆ. ಇನ್ನು ಕೆಲವರಲ್ಲಿ 3 ಇರ್ಬೋದು, ಮತ್ತೊಂದರಲ್ಲಿ 4 ಇರ್ಬೋದು, ಮತ್ತೊಂದರಲ್ಲಿ 5 ಓಪನಿಂಗ್ಸ್ ಗಳು ಇರ್ಬೋದು ಅಥವಾ 5 ಪೋರ್ಟ್ಸ್ ಗಳು ಇರ್ಬೋದು. ಈಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಪೋರ್ಟ್ಸ್ ಗಳ ಡೆಸ್ಟಿನೇಷನ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ್ಯಾವ ಪೋರ್ಟ್ಗೆ ಏನೇನು ಹೆಸರು ಕೊಡ್ತಾರೆ ಅದರಿದೆಯಾ? ಇಲ್ಲಿ ತೋರಿಸಿದೆ ನಾನು. ಈ ಕಡೆ ಒಂದು ಓಪನಿಂಗ್ ಇದೆ, ಇಲ್ಲೊಂದು ಓಪನಿಂಗ್ ಇದೆ. ಪೋರ್ಟ್ಸ್ ಆಗ್ತವೆ. ಕರೆಕ್ಟಾ? ಇದಕ್ಕೆ ಏನು ಹೆಸರಿದೆ, ಅದಕ್ಕೆ ಏನು ಹೆಸರಿದೆ? ಈಗ ಇನ್ನೊಂದು ವಾಲ್ವ್ ಇದೆ, ಅದರಲ್ಲಿ 3 ಪೋರ್ಟ್ಸ್ ಇದೆ, ಅವುಗಳಿಗೆ ಏನು ಹೆಸರು? ಮತ್ತೊಂದರಲ್ಲಿ 4 ಪೋರ್ಟ್ಸ್ ಗಳಿರ್ಬೋದು, ಪ್ರತಿಯೊಂದಕ್ಕೂ ಏನು ಹೆಸರು? 5 ಪೋರ್ಟ್ಸ್ ಗಳಿಗೆ ಏನು ಹೆಸರು? ಪೋರ್ಟ್ಸ್ ನಾವು ಆ ಪೋರ್ಟ್ಸ್ ಗಳ ಹೆಸರುಗಳಿಗೆ ಡೆಸಿಗ್ನೇಷನ್ ಅಂತ ಕರೀತೇವೆ. ಡೆಸಿಗ್ನೇಷನ್ಸ್ ಆರ್ ಸಿಂಪ್ಲಿ ಕಾಲ್ಡ್ ಆಸ್ ನೇಮ್ಸ್ ಆಫ್ ದಿ ಪೋರ್ಟ್ಸ್. ಆ ಪೋರ್ಟ್ಗಳಿಗೆ ಹೆಸರು ಕೊಡ್ತೇವೆ.
ಈಗ ನಿಮ್ಮ ಸ್ವಿಚ್ಗಳಿದೆಯಾ, ಹೌದಾ? ಎರಡು ಕಾಂಟ್ಯಾಕ್ಟ್ಸ್ ಇರ್ತದೆ, ಹೌದಾ? ಯಾವುದನ್ನು ಯಾವ ಕಡೆ ಕನೆಕ್ಟ್ ಮಾಡಬೇಕು? ಕರೆಕ್ಟ್, ಯಾವ ಡೈರೆಕ್ಷನ್ಲಿ ಯಾವ ಕಾಂಟ್ಯಾಕ್ಟ್ ಇರಬೇಕು? ಅಥವಾ ಇನ್ನೇನೋ ಯೂಸ್ ಮಾಡ್ತಾ ಇದೆಯಾ, ಸುಮ್ಮನೆ ಹೆಂಗ್ ಬೇಕು ಕನೆಕ್ಟ್ ಮಾಡೋದು, ಹೌದಾ? ಕರೆಕ್ಟ್ ಪೊಸಿಷನ್ಗೆ ಹಾಕಿ ಕನೆಕ್ಟ್ ಮಾಡಿದ್ರೆ ಬರ್ತದೆ. ಅರ್ಥ ಆಗ್ತಿದೆಯಾ? ಹಾಗೆ ಈ ಪೋರ್ಟ್ಸ್ಗಳಲ್ಲಿ, ಅದನ್ನ ವಾಲ್ವ್ಸ್ಗಳಲ್ಲಿ ಪೋರ್ಟ್ಸ್ಗಳಿರ್ತವೆ. ಕೆಲವರಲ್ಲಿ 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಪೋರ್ಟ್ಸ್ಗಳು ಇರ್ಬೋದು. ಆ ಪೋರ್ಟ್ಸ್ಗಳನ್ನ ಯಾವ್ಯಾವನ್ನ ಯಾವ್ಯಾವ ಕಡೆಗೆ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಈಗ ಒಂದು ಕಾಂಪ್ರೆಸರ್ ಇಂದ ಏರ್ ಹೋಗ್ತದೆ, ಅದನ್ನು ನಾವು ಯಾವುದೋ ಒಂದು ಸಿಸ್ಟಮ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡಲು ಸಿಲಿಂಡರ್, ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನ ಕಂಟ್ರೋಲ್ ಮಾಡಬೇಕು, ಹೌದಾ? ಹಾಗಿದ್ದಾಗ ಕಾಂಪ್ರೆಸರ್ ಇಂದ ಬರೋ ಏರನ್ನ ಯಾವ ಪೋರ್ಟ್ಗೆ ಕನೆಕ್ಟ್ ಮಾಡಬೇಕು? ವಾಲ್ವ್ ಇಂದ ಹೊರಗಡೆ ಹೋಗುತ್ತಲ್ಲ, ಹೋಗಿ ಆ ಸಿಲಿಂಡರ್ ಕನೆಕ್ಟ್ ಆಗುತ್ತಲ್ಲ, ಅಲ್ಲಿ ಯಾವ ಪೋರ್ಟ್ಗೆ ಕನೆಕ್ಟ್ ಮಾಡಬೇಕು? ನಿಖಿಲ, ಅರ್ಥ ಆಗ್ತಿದೆಯಾ? ಈಗ ಯಾವ ಪೋರ್ಟ್ಗೆ ಹೆಸರಿದೆ? ವಾಟ್ ಇಸ್ ದ ಡೆಸಿಗ್ನೇಷನ್? ಬಹಳ ಇಂಪಾರ್ಟೆಂಟ್, ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲ ಹೇಗಿರ್ತದೆ. ಪೋರ್ಟ್ಸ್ ಗಳನ್ನ ಡೆಸಿಗ್ನೇಷನ್ ಮಾಡಲಿಕ್ಕೆ ಏನು ಪ್ರೊಸೀಜರ್ ಅನ್ನು ಫಾಲೋ ಮಾಡ್ತಾರೆ? ಏನದು 2x2 DC wall, 3x2 DC wall, 4x2 DC wall, 5x2 DC wall. ಹೀಗೆ ವಾಲ್ಗಳಿಗೆ ಹೆಸರು ಕೊಟ್ಟಿದ್ದಾರೆ. ಏನಿದೆ? 2x2, 3x2, 4x2, 5. ಏನು ಗೊತ್ತಿದೆ? ನಮಗೆಲ್ಲರೂ 1/2 ಗೊತ್ತು. ಏನು? 1/2 ಚಾಕುದ ಅಭ್ಯಾಸ ಎಲ್ಲ ಹೌದಾ? ಇಲ್ಲಿ ನಾವು 2/2, 3/2, 4/2, 5/2 ಹೀಗೆ ವಾಲ್ಗಳ ಹೆಸರಿದೆ. ಏನು ಹಂಗಂದ್ರೆ ನೆನ್ಪಿಟ್ಕೊಳ್ಳಿ, ಈ ನ್ಯೂಮರೇಟರ್ ಇದೆಯಲ್ಲ ಮೇಲಿಂದು, ಅದು ಆ ವಾಲ್ ಅಲ್ಲಿ ಇರುವ ನಂಬರ್ ಆಫ್ ಪೋರ್ಟ್ಸ್. ಮೇಲೆ ಇದೆಯಲ್ಲ, 2 ಆಗಲಿ, 3 ಆಗಲಿ, 4 ಆಗಲಿ, 5 ಆಗಲಿ, ಏನದು? ಆ ವಾಲ್ವ್ ಅಲ್ಲಿ ಇರುವ ಪೋರ್ಟ್ಸ್ಗಳು ಎಷ್ಟು? ಇದರ ಅರ್ಥ ಇಲ್ಲಿ ಇದು 2/2 ಅಂತ ತಗೊಂಡ್ರೆ ಎಷ್ಟು ಪೋರ್ಟ್ಸ್ಗಳಿದೆ? 2 ಪೋರ್ಟ್ಸ್. 3/2 ತಗೊಂಡ್ರೆ 3 ಪೋರ್ಟ್ಸ್. 4/2 ತಗೊಂಡ್ರೆ 4 ಪೋರ್ಟ್ಸ್. 5/2 ತಗೊಂಡ್ರೆ 5 ಪೋರ್ಟ್ಸ್. ಅರ್ಥ ಆಗ್ತಿದೆ? ಈಗ ನಿಮ್ಗೆ ಹೆಸರು ಕೇಳಿದ ತಕ್ಷಣ ಗೊತ್ತಾಗ್ತದೆ. ಮೇಲಿಂದ ನೋಡಬೇಕು ನೀವು, ನ್ಯೂಮರೇಟರ್ ನೋಡಿದಾಗ ಅಲ್ಲಿ ಏನ್ ನಂಬರ್ ಇದೆ ಅಷ್ಟು ಪೋರ್ಟ್ಸ್ ಆ ವಾಲ್ವ್ ಅಲ್ಲಿ ಇದೆ. ಗೊತ್ತಾಯ್ತಾ? ಕೆಳಗಡೆ ಇದೆ ನೋಡಿ, ಎಲ್ಲದಕ್ಕೂ ಕಾಮನ್ ಆಗಿ 2 ಅಂತ ಇದೆ. ಆ 2 ಅನ್ನುವಂಥದ್ದು ಇಟ್ ಇಂಡಿಕೇಟ್ಸ್ ದ ಪೊಸಿಷನ್. ವಾಲ್ವ್ ಅನ್ನು ನೀನು ಆಪರೇಟ್ ಮಾಡಿದಾಗ ಒಳಗಡೆ ಇರುತ್ತಲ್ಲ, ಅದನ್ನ ಸ್ಪೂಲ್ ಅಂತ ಕರೀತೇವೆ. ಆ ಸ್ಪೂಲ್ ಶಿಫ್ಟ್ ಆಗ್ತದೆ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ಗೆ. ಈಗ ಟ್ಯಾಪ್ಗಳಿದೆಯಾ, ಹೌದಾ? ಈ ಕೆಲವು ಸಲ ಹೀಗೆ ಪ್ರೆಷರ್ ಹಾಕಿ ನಾವು ಯೂಸ್ ಮಾಡೋ ಟ್ಯಾಪ್ಸ್ ಇರ್ತದೆ, ಹೌದಾ? ನೀರು ಎಷ್ಟು ಮಾಡ್ತಾರೆ, ಪ್ರೆಸ್ ಮಾಡಿಕೊಂಡ್ರೆ ಮಾತ್ರ ನೀರು ಬರ್ತದೆ, ಬಿಟ್ರೆ ಏನಾಗ್ತದೆ? ವಾಪಸ್ ಹೋಗಿ ಸ್ಟಾಪ್ ಆಗ್ತದೆ. ಅರ್ಥ ಆಗ್ತಿದೆಯಾ? ಈಗ ವಾಪಸ್ ಹೋಗಿ ಸ್ಟಾಪ್ ಆಗಿದೆಯಲ್ಲ, ಅದು ಒಂದು ಪೊಸಿಷನ್. ಪ್ರೆಷರ್ ಹಾಕ್ತೀವಿ ನೋಡು, ಅವಾಗ ಏನಾಗ್ತದೆ? ಅದು ಒಳಗಡೆ ಮೂವ್ ಆಗುತ್ತೆ. ಮೂವ್ ಆಗಿಬಿಟ್ಟು ವಾಲ್ವ್ ಓಪನ್ ಆಗಿ ಹೊರಗೆ ಬರಲಿಕ್ಕೆ ಶುರು ಆಗ್ತದೆ. ಅರ್ಥ ಆಗ್ತಿದೆಯಾ? ಪೊಸಿಷನ್ ಅಂತ ಏನಂತ? ಯಾವುದೇ ಪೋರ್ಟ್ ಅನ್ನು, ಐ ಮೀನ್ ವಾಲ್ವ್ ಅನ್ನು ತಗೊಂಡ್ರೆ ಅದಕ್ಕೆ 2 ಪೊಸಿಷನ್ ಇದೆ ಅಂತ ಹೇಳಿದ್ರೆ, ನಾರ್ಮಲಿ ಒಂದು ಕ್ಲೋಸ್ ಪೊಸಿಷನ್ ಇರ್ತದೆ, ಇನ್ನೊಂದು ಓಪನ್ ಪೊಸಿಷನ್ ಇರ್ತದೆ.
ಅದು ಹೇಗೆ ಬರ್ತದೆ ನಿಮಗೆ? ಅದನ್ನ ಆಪರೇಟ್ ಮಾಡಿದಾಗ ಒಂದು ಸೈಡ್ ಇದ್ರೆ ಒಂದು ಪೊಸಿಷನ್ ಅಂತ ಕರೀತೇವೆ. ಅದನ್ನ ಆಪರೇಟ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಪೊಸಿಷನ್ಗೆ ಸರಿಸಬೇಕು. ಹೌದಾ? ಹಾಗೆ ಯಾವುದೇ ಒಂದು ಅದರಲ್ಲಿ ಓಪನಿಂಗ್ ಸಿಸ್ಟಮ್ ಇರಲಿ ಅಥವಾ ಪೋರ್ಟ್ ಸಿಸ್ಟಮ್ ಇರಲಿ, ಪೊಸಿಷನ್ಸ್ ಮಾತ್ರ ಎರಡಿರ್ತದೆ. ಅರ್ಥ ಆಗ್ತಿದೆಯಾ? ಕ್ಲಿಯರ್? ನೋಡೋ ಕರೆಕ್ಟ್ ಆಗಿ ಅರ್ಥ ಮಾಡ್ಬೇಕು. ಕನ್ಫ್ಯೂಷನ್ ಬಹಳ ಆಗ್ತದೆ, ಬಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಬೇಕು. ಕಷ್ಟ ಏನಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಅಷ್ಟೇ. ವಾಲ್ಸ್ಗಳು ಎಷ್ಟು ಟೈಪ್ ನೋಡ್ತಾ ಇದ್ದೇವೆ ನಾವಲ್ಲಿ? 4 ಟೈಪ್ಸ್. ಅದು DC ವಾಲ್ಸ್. 2x2, 3x2, 4x2, 5x2. ಡೆಸಿಗ್ನೇಷನ್ಲಿ ನ್ಯೂಮರೇಟರ್ಲಿ ಇರುವಂತದ್ದು ನಂಬರ್ ಆಫ್ ಪೋರ್ಟ್ಸ್ ಇನ್ ದ ವಾಲ್. ವಾಲ್ ಅಲ್ಲಿ ಇರುವ ಪೋರ್ಟ್ಸ್ಗಳು ಕೆಳಗಡೆ ಇದೆಲ್ಲ ಡಿನಾಮಿನೇಟರ್ ಇಟ್ಟು ಅದು ಆಪರೇಟ್ ಆಗೋ ಪೊಸಿಷನ್ಗಳು. ಅರ್ಥ ಆಗ್ತಿದೆಯಾ? ಸೊ ಏನು ಆಪರೇಟ್ ಮಾಡದೇ ಇರ್ತೇವಲ್ಲ ಅದನ್ನ ನಾವು ನ್ಯೂಟ್ರಲ್ ಪೊಸಿಷನ್ ಅಂತ ಕರೀತೇವೆ. ಆಪರೇಟ್ ಮಾಡೋದು ಇನ್ನೊಂದು ಸೈಡ್ ಹೋಗುತ್ತಲ್ಲ ಅದನ್ನ ಆಪರೇಟಿಂಗ್ ಪೊಸಿಷನ್ ಅಂತ ಕರೀತೇವೆ. ಅಷ್ಟೇ, 2 ಪೊಸಿಷನ್ಸ್ಗಳು ಇರುತ್ತೆ. ಓಕೆ, ಈಗ ಈ ಪೋರ್ಟ್ಸ್ಗಳಿಗೆ 2, 3, 4, 5 ಅಂತ ಹೇಳಿ ಎರಡೇ ಪೋರ್ಟ್ ಇದ್ರೆ ಪೋರ್ಟ್ ನಂಬರ್ 1, ಪೋರ್ಟ್ ನಂಬರ್ 2. ಈ 2x2 DC ವಾಲ್ ಅಲ್ಲಿ 2 ಪೋರ್ಟ್ಸ್ ಇದೆ. ಒಂದು ಪೋರ್ಟ್ಗೆ 2 ಪೋರ್ಟ್, ಒಂದು ವಾಲ್ಗೆ 2 ಪೋರ್ಟ್ಸ್ ಇದ್ರೆ 1 and 2. 3x2 ಬಂದ್ರೆ 1, 2, 3 4 ಪೋರ್ಟ್ಸ್ ಆಯ್ತು. 4x2 DC ವಾಲ್ ಅಲ್ಲಿ 1, 2, 3 ಕರೆಕ್ಟಾ? 5x2 ಬಂದ್ರೆ 1, 2, 3, 4, 5 ಇಷ್ಟು ಪೋರ್ಟ್ಸ್ ಇರುತ್ತೆ. 2x2 DC ವಾಲ್ ಅಲ್ಲಿ 2 ಪೋರ್ಟ್ಸ್ ಇದೆ, 1, 2. 3x2 ನಲ್ಲಿ 1, 2, 3, 4 ಅಲ್ಲಿ 1, 2, 3, 4, 5 ಅಲ್ಲಿ 1, 2, 3, 4. ಈಗ ಇದಕ್ಕೆ ಯಾವುದಕ್ಕೆ ಏನು ಹೆಸರು? ಪೋರ್ಟ್ಗಳಿಗೆ ನಾವು ಹೆಚ್ಚಾಗಿ ಹೆಸರುಗಳನ್ನು ಹಾಕಿದ್ದೇವೆ ಅಂತ ಹೇಳಿದ್ರೆ ಪ್ರೆಷರ್ ಪೋರ್ಟ್, ಇನ್ನೊಂದು ಹೇಳಿದೆ ಎಕ್ಸಾಸ್ಟ್ ಪೋರ್ಟ್, ಇನ್ನೊಂದು ಹೇಳಿದವರಿಗೆ ಪವರ್ ಪೋರ್ಟ್ ಅಂತ ಕರೀತಾರೆ. ಒಟ್ಟು ಏನು ಪೋರ್ಟ್ಸ್ಗಳಿರ್ತದೆ, ಯಾವ ಪೋರ್ಟ್ ಯಾವ ವಾಲ್ ಅನ್ನು ತಗೊಂಡ್ರು ಕೂಡ ನೀನು ಬೇರೆ ಬೇರೆ ನಂಬರ್ ಆಫ್ ಪೋರ್ಟ್ಸ್ಗಳಿರ್ತದೆ. 2, 3, 4, 5 ಅವುಗಳಿಗೆ ನಾವು ಹೆಸರನ್ನು ಕೊಡ್ತೇವೆ. ಏನೇನು ಹೆಸರುಗಳಿದೆ? 3 ಕಾಮನ್ ಹೆಸರುಗಳಿದೆ. ಒಂದು ಪ್ರೆಷರ್ ಪೋರ್ಟ್ ಅಥವಾ ಅದಕ್ಕೆ ಇನ್ಪುಟ್ ಪೋರ್ಟ್ ಅಂತಾನು ಕರೀತಾರೆ. ಗೊತ್ತಾಯ್ತಾ? ಇನ್ನೊಂದು ಎಕ್ಸಾಸ್ಟ್ ಪೋರ್ಟ್, ಮತ್ತೊಂದು ಪವರ್ ಪೋರ್ಟ್ ಅಥವಾ ಅದಕ್ಕೆ ಇನ್ನೊಂದು ಹೆಸರಿದೆ. ಇಲ್ಲಿ ನೋಡಿ, ಪ್ರೆಷರ್ ಪೋರ್ಟ್ಗೆ ಇನ್ಪುಟ್ ಪೋರ್ಟ್ ಅಂತ ಕರೀತಾರೆ, ಪವರ್ ಪೋರ್ಟ್ಗೆ ಔಟ್ಪುಟ್ ಪೋರ್ಟ್ ಅಂತ ಕರೀತಾರೆ. ಎಕ್ಸಾಸ್ಟ್ ಪೋರ್ಟ್, ಕಾಮನ್. ಅರ್ಥಾಯ್ತಾ? ಏನು ಪ್ರೆಷರ್ ಪೋರ್ಟ್ ಅಥವಾ ಇನ್ಪುಟ್ ಪೋರ್ಟ್ ಅಂದ್ರೆ ಇದನ್ನ ಅರ್ಥ ಮಾಡ್ಬೇಕು. ಫಸ್ಟ್ ಹೇಳಿದ್ರೆ ನಾವು ಕಾಂಪ್ರೆಸರ್ ಇಂದ ಏರ್ ಬರ್ತದೆ. ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ಕಾಂಪ್ರೆಸರ್ ಇಂದ ಏರ್ ಅನ್ನ ಸಪ್ಲೈ ಮಾಡ್ತೇವೆ. ನಡುವೆ ಒಂದು ವಾಲ್ ಅನ್ನ ಯೂಸ್ ಮಾಡಿದ್ದೇನೆ, DC ವಾಲ್. ಈ DC ವಾಲ್ ಇಂದ ಎಲ್ಲಿ ಹೋಗುತ್ತದೆ? ಒಂದು ಸಿಲಿಂಡರ್ ಗೆ ಹೋಗುತ್ತೆ. ಸಿಲಿಂಡರ್ ಏನು ಅಂತ ಹೇಳಿದೆ ನಾನು, ಎಷ್ಟು ಟೈಪ್ ಸಿಲಿಂಡರ್ಸ್ ಗಳಿದೆ ಅಂತ ಹೇಳಿದ್ದೆ. ಹೌದಾ? ಸಿಲಿಂಡರ್ ಅಲ್ಲಿ ಪಿಸ್ಟನ್ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುತ್ತೆ ಅಂತ ಹೇಳಿದೆ. ನೆನಪಿದೆಯಲ್ಲ? ಈಗ ಏನ್ ಮಾಡ್ತೇನೆ, ಇಲ್ಲಿ ನಾನು ವಾಲ್ ಅನ್ನ ಯೂಸ್ ಮಾಡಿದ್ದೇನೆ, DC ವಾಲ್. ರೈಟ್? ಕಾಂಪ್ರೆಸರ್ ಇಂದ ಏರ್ DC ವಾಲ್ ಗೆ ಹೋಗ್ತದೆ. DC ವಾಲ್ ನಿಂದ ಅದು ಮುಂದೆ ಯಾವುದೇ ಸಿಸ್ಟಮ್ ಗೆ ಕನೆಕ್ಟ್ ಮಾಡಿಲ್ಲ. ಎಕ್ಸಾಂಪಲ್ ಸಿಲಿಂಡರ್ ಅಂತ ತಗೊಂಡಿದ್ದೇನೆ, ಸಿಲಿಂಡರ್ ಗೆ ಹೋಗ್ತಾ ಇದೆ. ಕರೆಕ್ಟಾ? ನೋಡು, ಈ DC ವಾಲ್ ಅಲ್ಲಿ ಪೋರ್ಟ್ಸ್ ಇದೆ ಅಂತ ಹೇಳಿ, ಆ ಪೋರ್ಟ್ಸ್ ಗಳಿಗೆ ಹೆಸರೇ ಕೊಟ್ಟಿದ್ದೇನೆ
ಎಕ್ಸಾಸ್ಟ್ ಪೋರ್ಟ್, ಪವರ್ ಪೋರ್ಟ್ ಅಥವಾ ಔಟ್ಪುಟ್ ಪೋರ್ಟ್. ನೋಡು, ಕಾಂಪ್ರೆಸರ್ ಇಂದ ಏರ್ ಬಂದ್ಬಿಟ್ಟು ವಾಲ್ ಒಳಗಡೆ ಎಂಟರ್ ಆಗುತ್ತಲ್ಲ, ಅರ್ಥ ಆಗ್ತಿದೆಯಾ? ಕಾಂಪ್ರೆಸರ್ ಇಂದ ಏರ್ ಬಂದ್ಬಿಟ್ಟು ವಾಲ್ ಒಳಗಡೆ ಎಂಟರ್ ಆಗುತ್ತಲ್ಲ, ಆ ಪೋರ್ಟ್ ಅನ್ನು ನಾನು ಪ್ರೆಷರ್ ಪೋರ್ಟ್ ಅಥವಾ ಇನ್ಪುಟ್ ಪೋರ್ಟ್ ಅಂತ ಕರೀತೀನಿ. ವಾಲ್ವಿನ ಯಾವ ಪೋರ್ಟ್ ಅಲ್ಲಿ ಕಾಂಪ್ರೆಸರ್ ಇಂದ ಬಂದಿರುವ ಗಾಳಿ ಎಂಟರ್ ಆಗುತ್ತೆ ಅದು ಪ್ರೆಷರ್ ಪೋರ್ಟ್ ಅಥವಾ ಇನ್ಪುಟ್ ಪೋರ್ಟ್. ಸಿಂಪಲ್, ಸರಿನಾ? ನಂತರ ಏನಾಗ್ತದೆ, ಇಲ್ಲಿಂದ ಈ ಡಿಸಿ ವಾಲ್ವ್ ಕಂಟ್ರೋಲ್ ಮಾಡುತ್ತೆ. ಕಂಟ್ರೋಲ್ ಮಾಡಿದ್ಮೇಲೆ ಇದು ಹೊರಗಡೆ ಎಂಟರ್ ಆಗಿರುವ ಏರು ಸಿಲಿಂಡರ್ಗೆ ಹೋಗಬೇಕು. ಅರ್ಥ ಆಗ್ತಿದೆಯಾ? ಯಾವ ಪೋರ್ಟ್ ಅನ್ನು ನಾವು ಆ ಸಿಲಿಂಡರ್ಗೆ ಕನೆಕ್ಟ್ ಮಾಡಿದ್ದೇವೆ ಅದು ಔಟ್ಪುಟ್ ಪೋರ್ಟ್ ಅಥವಾ ಪವರ್ ಪೋರ್ಟ್ ಅಂತ ಕರೀತೇವೆ. ಸಿಂಪಲ್, ಇನ್ಪುಟ್ ಔಟ್ಪುಟ್ ಅಂತ ಗೊತ್ತಾಗ್ಬಿಡ್ತದೆ. ಆದ್ರೆ ಆಕ್ಚುಲಿ ಕರೆಯೋದು ಪ್ರೆಷರ್ ಮತ್ತೆ ಪವರ್ ಪೋರ್ಟ್ ಅಂತ ಕರೀತೇವೆ. ವಾಲ್ವ್ಗೆ ಕಾಂಪ್ರೆಸರ್ ಇಂದ ಬಂದು ಸೇರ್ಕೊಳ್ಳುತ್ತಲ್ಲ, ಅದು ಕಾಂಪ್ರೆಸರಿನ ಔಟ್ಪುಟ್ ಅನ್ನ ವಾಲ್ವಿನ ಯಾವ ಇನ್ಪುಟ್ಗೆ ಕನೆಕ್ಟ್ ಮಾಡಿದ್ದೇವೆ ಅದು ಪ್ರೆಷರ್ ಪೋರ್ಟ್ ಅಥವಾ ಇನ್ಪುಟ್ ಪೋರ್ಟ್. ವಾಲ್ವ್ ಇಂದ ಹೊರಗಡೆ ಹೋಗುತ್ತಲ್ಲ, ಹೋಗಿ ಸಿಲಿಂಡರ್ ಕನೆಕ್ಟ್ ಆಗುತ್ತಲ್ಲ, ಆ ವಾಲ್ವ್ ಇಂದ ಎಲ್ಲಿ ಹೊರಗೆ ಹೋಗುತ್ತೆ ಆ ಪೋರ್ಟ್ ಅನ್ನ ಔಟ್ಪುಟ್ ಪೋರ್ಟ್ ಅಥವಾ ವರ್ಕಿಂಗ್ ಪೋರ್ಟ್ ಅಂತ ಕರೀತೇವೆ. ಇನ್ನೊಂದು ಪೋರ್ಟ್ ಇದೆ ಎಕ್ಸಾಸ್ಟ್ ಪೋರ್ಟ್, ಅದು ತನಿಸ್ತಾನೆ ಹೊರಗೆ ಹೋಗುವಂತ ಜಾಗ. ಅರ್ಥ ಇದೆಯಾ? ಈಗ ಈ 2x2 ನಲ್ಲಿ ಎರಡು 2x2, 3x2 ಮತ್ತೆ 4x2 ವಾಲ್ವ್ಸ್ ಗಳಿದ್ರೆ ನೀವು ಕೊಡುವಂತ ಹೆಸರುಗಳು. ಇನ್ನೊಂದ್ಸಲ ತಿಳಿಸ್ಕೊಡ್ತೇನೆ ನೋಡಿ. 2x2 ಇತ್ತು ಅಂತ ಹೇಳಿದ್ರೆ ಎರಡು ಪೋರ್ಟ್. ಈಗ ಸರಿಯಾಗಿ ಅರ್ಥ ಮಾಡ್ಕೊ. ದಿಸ್ ಈಸ್ P ಅಥವಾ ಪ್ರೆಷರ್ ಪೋರ್ಟ್ ಅಥವಾ ಪೋರ್ಟ್ ನಂಬರ್ 1. ಇದು A or ಪೋರ್ಟ್ ನಂಬರ್ 2. ಕರೆಕ್ಟಾ? ಇದರ ಪ್ರಕಾರ ಪ್ರೆಷರ್ ಪೋರ್ಟ್ಗೆ 1 ಅಂತ ಇದೆ, ಔಟ್ಪುಟ್ ಪೋರ್ಟ್ಗೆ 2 ಇದೆ. ಕರೆಕ್ಟ್ ಏನಪ್ಪಾ? ಇಲ್ಲಿ ನೋಡಿ, 1 2 3 ಮೂರು ಪೋರ್ಟ್ಸ್. 3x2 ವಾಲ್ವ್. ಇದು P or 1 ಅಂದ್ರೆ ಪ್ರೆಷರ್ ಪೋರ್ಟ್, ಇದು 2 or A ಔಟ್ಪುಟ್, ಇದು ನಿಮಗೆ P or S ಅಂದ್ರೆ ಎಕ್ಸಾಸ್ಟ್ ಪೋರ್ಟ್. ಅರ್ಥ ಆಗಿದೆಯಾ? ಎಷ್ಟು ಪೋರ್ಟ್ಸ್ ಇದೆ? 3 ಪೋರ್ಟ್ಸ್ ಇದೆ. ಅಂದ್ರೆ ಇದರಲ್ಲಿ ಯಾವಾಗ ನಿಮಗೆ ಎರಡೇ ಪೋರ್ಟ್ಸ್ ಇದ್ದು ಒಂದು ಇನ್ಪುಟ್ ಪೋರ್ಟ್ ಆಗುತ್ತೆ, ಇನ್ನೊಂದು ಔಟ್ಪುಟ್ ಪೋರ್ಟ್ ಆಗುತ್ತೆ. ವಾಲ್ವ್ಗೆ 3 ಪೋರ್ಟ್ಸ್ ಬಂದಾಗ ಒಂದು ಇನ್ಪುಟ್ ಪೋರ್ಟ್, ಇನ್ನೊಂದು ಔಟ್ಪುಟ್ ಪೋರ್ಟ್, ಮೂರನೇದು ಎಕ್ಸಾಸ್ಟ್ ಪೋರ್ಟ್ ಆಗುತ್ತೆ. ಅರ್ಥ ಇದೆಯಾ? ಈಗ 4 ಪೋರ್ಟ್ಸ್ ಇದೆ ನಮಗೆ ಡಿಸಿ ವಾಲ್ವ್ ಅಲ್ಲಿ. 4x2 ಡಿಸಿ ವಾಲ್ವ್. ಇದು ಪೋರ್ಟ್ ನಂಬರ್ 1 ಇನ್ಪುಟ್ ಪೋರ್ಟ್, ಪೋರ್ಟ್ ನಂಬರ್ 2 ಔಟ್ಪುಟ್ ಪೋರ್ಟ್, ಪೋರ್ಟ್ ನಂಬರ್ 3 ಎಕ್ಸಾಸ್ಟ್ ಪೋರ್ಟ್, ಪೋರ್ಟ್ ನಂಬರ್ 4 ಅದು ಕೂಡ ಔಟ್ಪುಟ್ ಪೋರ್ಟ್. ಅರ್ಥ ಆಗ್ತಿದೆಯಾ? ಅಂದ್ರೆ ಅಲ್ಲಿ ಎರಡು ಔಟ್ಪುಟ್ ಪೋರ್ಟ್ಗಳಿದೆ, ಒಂದು ಇನ್ಪುಟ್ ಪೋರ್ಟ್ ಇದೆ, ಇನ್ನೊಂದು ಎಕ್ಸಾಸ್ಟ್ ಪೋರ್ಟ್. ನೋಡಿ, ಡೈರೆಕ್ಷನ್ ತೋರಿಸ್ಬಿಡ್ತೇನೆ. ಇನ್ಪುಟ್ ಪೋರ್ಟ್ ಅಂತ ಹೇಳಿದ್ರೆ ಆರೋ ಹೀಗಿರ್ತದೆ, ಅಂದ್ರೆ ಕಾಂಪ್ರೆಸರ್ ಇಂದ ವಾಲ್ವ್ ಗೆ ಬರ್ತದೆ. ಔಟ್ಪುಟ್ ಪೋರ್ಟ್ ಅಂತ ಹೇಳಿದ್ರೆ ಇಲ್ಲಿಂದ ಹೊರಗೆ ಹೋಗುತ್ತೆ, ಆ ಕಡೆ ತೋರಿಸ್ತದೆ. ಸರಿನಾ? ಇಲ್ಲಿ 2x3 ಅಂದ್ರೆ ಇನ್ಪುಟ್ ಪೋರ್ಟ್ ಅಂದ್ರೆ ಯಾರು ಮಾರ್ಕ್ ಹಿಂಗಿದೆ, ಕರೆಕ್ಟಾ? ಔಟ್ಪುಟ್ ಪೋರ್ಟ್ ಅಂದ್ರೆ ಇಲ್ಲಿಂದ ಹೋಗ್ತದೆ, ಯಾರು ಮಾರ್ಕ್ ಹಿಂಗ ಆಗ್ತದೆ. ಎಕ್ಸಾಸ್ಟ್ ಪೋರ್ಟ್ ಅಂದ್ರೆ ಇದು ಒಳಗಡೆಯಿಂದ ಹೊರಗೆ ಬರುತ್ತೆ, ಇದು ಹಿಂಗಿರುತ್ತೆ. ಸಿಲಿಂಡರ್ ಅಂದ್ರೆ ಎಕ್ಸಾಸ್ಟ್ ಆಗ್ತದೆ, ವಾಲ್ವ್ ಅಂದ್ರೆ ಎಕ್ಸಾಸ್ಟ್ ಆಗ್ತದೆ. ಸರಿನಾ? ಹಾಗಿದ್ರೆ ಇಲ್ಲಿ ಏನಾಗ್ತದೆ ಹೇಳು? ಪೋರ್ಟ್ ನಂಬರ್ 1 ಇನ್ಪುಟ್ ಪೋರ್ಟ್ ಹೊರಗಡೆ ಹೋಗ್ತದೆ, ಪೋರ್ಟ್ ನಂಬರ್ 2 ಇಂದ ಔಟ್ಪುಟ್ ಹೊರಗಡೆ ಹೋಗುತ್ತೆ.
ನೋಡಿ 2/2, 3/2, 4/2 ವಾಲ್ಸ್ಗಳ ಡೆಸಿಗ್ನೇಷನ್. ಇದೆಲ್ಲ ಸ್ವಲ್ಪ ಕೊಟ್ಟಿದ್ದೀವಿ, ಸ್ವಲ್ಪ ನೋಡ್ಕೊಂಡ್ರೆ ಅದನ್ನ ಮತ್ತೆ ನೋಡ್ಕೊಂಡ್ರೆ ಮಾತ್ರ ನೆನಪುಳಿತಾರೆ. ಈಗ 5/2 ವಾಲ್ ಇದ್ರೆ ಏನೇನು ನಂಬರಿಂಗ್ ಬರ್ತದೆ ನೋಡಿ. ಹೌದಾ? 5/2 ವಾಲ್ ಇತ್ತು ಅಂತ ಹೇಳಿದ್ರೆ ಹೇಗಿರ್ತದೆ ನಿಮ್ಮ ನೇಮಿಂಗ್ ಅಂತ ಹೇಳಿದ್ರೆ ನೋಡು. ಆಸ್ ಯೂಶುವಲ್ ಪ್ರೆಷರ್ ಪೋರ್ಟ್ P ಅಥವಾ 1. ಹಾಗಿದ್ರೆ ಇನ್ನೆರಡು ಔಟ್ ಪೋರ್ಟ್ಸ್, ಒಂದು ಎಕ್ಸಾಸ್ಟ್ ಪೋರ್ಟ್ ಮತ್ತು ಇನ್ನೊಂದು ಅದು ಎಕ್ಸಾಸ್ಟ್. Port number 1 input port or pressure port. Port number 2 ಇಂದ ಹೊರಗಡೆ ಹೋಗುತ್ತೆ output port. Port number 4 ಇಂದ output ಆಗುತ್ತೆ output port. ಹೌದಾ? ಇಲ್ಲಿಗೆ ಎರಡು ಎಕ್ಸಾಸ್ಟ್ ಪೋರ್ಟ್ ಬರ್ತದೆ, ಒಂದು port number 3, ಇನ್ನೊಂದು port number 5. ಸರಿನಾ? ಎಕ್ಸಾಸ್ಟ್ ಪೋರ್ಟ್ ಗೆ ಎಸ್ ಅಥವಾ 3 ಅಂತ ಬರ್ತಿದ್ವಿ. 5/2 ಅಲ್ಲಿ ಇನ್ನೊಂದು ಬಂತು, ಅದು ಕೂಡ ಎಕ್ಸಾಸ್ಟ್ ಪೋರ್ಟ್ ಅಲ್ಲಿ ಬರೀತೇವೆ ಅಂತ ಹೇಳಿದ್ರೆ P or 5. ಅರ್ಥ ಆಗ್ತಿದೆಯಾ? P ಅಂದ್ರೆ ಪ್ರೆಷರ್ ಪೋರ್ಟ್, ನೆಕ್ಸ್ಟ್ A ಅಂದ್ರೆ ಔಟ್ಪುಟ್ ಪೋರ್ಟ್, B ಅಂದ್ರೂ ಕೂಡ ಔಟ್ಪುಟ್ ಪೋರ್ಟ್, 3 ಅಂದ್ರೆ ಎಕ್ಸಾಸ್ಟ್ ಪೋರ್ಟ್ ಎಸ್ ಅಂತ ಕರೀತೇವೆ. ಅಡಿಷನಲ್ ಆಗಿ ಇನ್ನೊಂದು ಎಕ್ಸಾಸ್ಟ್ ಪೋರ್ಟ್ ಬಂದ್ರೆ ಅದು 5 ಬರೀತೇವೆ ಅಥವಾ ಎಸ್ ಟಿ ಬರೀತೇವೆ. ಅಂದ್ರೆ ಇಲ್ಲಿ P A B S and T. P is input, A and B output, S and T exhaust. ನೆನಪಿರ್ತದೋ? ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ರೈಟ್? ಈಗ ನಾವು 2/2, 3/2, 4/2, 5/2 ಡಿಸಿ ಬಾಕ್ಸ್ಗಳಲ್ಲಿ ಡೆಸಿಗ್ನೇಷನ್ ಪ್ರೆಷರ್ ಪೋರ್ಟ್ ಅಥವಾ ಇನ್ಪುಟ್ ಪೋರ್ಟ್ ಅಂತ ಹೇಳಿದ್ರೆ ಯಾರ ಮಾರ್ಕು ವಾಲ್ವ್ಗೆ ಹೋಗ್ತಾ ಇರ್ತದೆ. ಔಟ್ಪುಟ್ ಪೋರ್ಟ್ ಅಂತ ಹೇಳಿದ್ರೆ ವಾಲ್ವ್ನಿಂದ ಹೊರಗಡೆ ಹೋಗುತ್ತೆ. ಎಕ್ಸಾಸ್ಟ್ ಪೋರ್ಟ್ ಅಂತ ಹೇಳಿದ್ರೆ ಅದು ಕೂಡ ವಾಲ್ವ್ನಿಂದ ಬರುತ್ತೆ. ಈಗ ನೀವು ಅಬ್ಸರ್ವ್ ಮಾಡಿ, ನೀ ಯಾವ ಕಡೆಗಾದ್ರೂ ಪ್ರೆಷರ್ ಪೋರ್ಟ್ ಅಥವಾ ಇನ್ಪುಟ್ ಪೋರ್ಟ್ ಅನ್ನು ತೋರಿಸ್ಬೋದಾ? ಅದು ನಂಬರಿಂಗ್ ಹೇಗೆ ಹೋಗುದು? ಇದು ಕರೆಕ್ಟ್ ಆಗಿ ಅರ್ಥ ಮಾಡಿ. ಅಬ್ಸರ್ವ್ ಮಾಡಿ, 2/2 ನಲ್ಲಿ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಕರೆಕ್ಟಾ? 3/2 ನಲ್ಲಿ ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಕರೆಕ್ಟಾ? 4/2 ನಲ್ಲಿ 1, 2, 4, 3. 5/2 ನಲ್ಲಿ 1, 2, 3, 4, 5. ನೆನಪಿಟ್ಕೊಳ್ಳಿಕ್ಕೆ ಸುಲಭವಾದ ಮೆಥಡ್ ಹೇಳ್ತೇವೆ ನೋಡು. ಇನ್ಪುಟ್ ಪೋರ್ಟ್ಸ್ ಮತ್ತೆ ಎಕ್ಸಾಸ್ಟ್ ಪೋರ್ಟ್ಗಳೆಲ್ಲ ಆಡ್ ನಂಬರ್ ಇದೆ. ಇನ್ಪುಟ್ ಪೋರ್ಟ್ 1, ಇನ್ಪುಟ್ ಪೋರ್ಟ್ 1, ಎಕ್ಸಾಸ್ಟ್ 3. ಹೌದಾ? ಇನ್ಪುಟ್ ಪೋರ್ಟ್ 1, ಎಕ್ಸಾಸ್ಟ್ 3, ಇನ್ಪುಟ್ ಪೋರ್ಟ್ 1, ಎಕ್ಸಾಸ್ಟ್ 3, ಎಕ್ಸಾಸ್ಟ್ 5. ಇವೆಲ್ಲವೂ ಆಡ್ ನಂಬರ್ ಇದೆ, 1, 3, 5. ಪವರ್ ಪೋರ್ಟ್ಗಳೆಲ್ಲ ಈವನ್ ನಂಬರ್ ಇದೆ, 2 ಮತ್ತೆ 4 ಇದೆ. ನೆನಪುಳಿತದ ಈಗ? ಹೀಗೆ ನೀವು ಪೋರ್ಟ್ಸ್ಗಳನ್ನ ನೆನಪಿಟ್ಕೊಳ್ಬೇಕಾಗುತ್ತೆ. ದಟ್ ಇಸ್ ದಿ ಡೆಸಿಗ್ನೇಟಿಂಗ್ ದ ಪೋರ್ಟ್ಸ್ ಆಫ್ ಎನಿ ಡಿಸಿ ವಾಲ್. ಈಗ ಪೊಸಿಷನ್ಗೆ ಬಂದರೆ ನಾರ್ಮಲಿ ಈ ಡಿಸಿ ವಾಲ್ಸ್ಗಳಿಗೆ ನಾನು ಕೊಟ್ಟಿರೋದು ಎಷ್ಟು ಪೊಸಿಷನ್ ಅಂತ ಹೇಳಿದೆ? 2 ಪೊಸಿಷನ್ಸ್ಗಳು. ಇಲ್ಲಿರೋ ಎಲ್ಲ ವಾಲ್ಸ್ಗಳಲ್ಲೂ 2 ಪೊಸಿಷನ್ ಇದೆ. ಕೆಲವು ವಾಲ್ಸ್ಗಳಿಗೆ ಸ್ಪೆಷಲ್ ವಾಲ್ಸ್ಗಳು 3 ಪೊಸಿಷನ್ ಕೂಡ 2 ಬಟ್ ನಾವು ಅದನ್ನು ಯೂಸ್ ಮಾಡಲ್ಲ ನಮ್ಮ ಜಾಗದಲ್ಲಿ. 2 ಪೊಸಿಷನ್, ಒಂದು ಇದ್ರೆ ನ್ಯೂಟ್ರಲ್ ಪೊಸಿಷನ್ ಇರಬೇಕು, ಇನ್ನೊಂದು ಆಪರೇಟಿಂಗ್ ಪೊಸಿಷನ್ ಅಲ್ಲಿ ಇರಬೇಕು. ಇದನ್ನು ನಾವು
ಎರಡು ರೆಕ್ಟಾಂಗ್ಯುಲರ್ ಬಾಕ್ಸ್ಗಳನ್ನು ಹಾಕ್ತೇನೆ. ನೋಡಿ ಎಲ್ಲ ಸಿಂಬಲ್ ಅಂತ ಹೋಗ್ತದೆ. ಇಲ್ಲೊಂದು ಸ್ಕ್ವೇರ್ ಬಾಕ್ಸ್ ಇದೆ, ಇಲ್ಲೊಂದು ಸ್ಕ್ವೇರ್ ಬಾಕ್ಸ್ ಇದೆ. ಕರೆಕ್ಟಾ? ವಾಲ್ ಈ ಕಡೆ ಇದ್ರೆ ಒಂದು ಪೊಸಿಷನ್, ಇದನ್ನ ಈ ಕಡೆ ಮೂವ್ ಮಾಡಿದ್ರೆ ಇನ್ನೊಂದು ಪೊಸಿಷನ್, ಅದೇ ಎರಡು ಪೊಸಿಷನ್. ಹಾಗೆ ಹೇಳಿದ್ರು ಸರಸ್ತಿ ಈ ಕಡೆ ಅದು ಪ್ರೆಷರ್ ಹಾಕ್ತೀವಿ, ಆ ಟ್ಯಾಪ್ಗೆ ಪ್ರೆಷರ್ ಹಾಕ್ತಿಲ್ಲ, ಬಿಟ್ಟಾಗ ಒಂದು ಪೊಸಿಷನ್ ಇದೆ, ಪ್ರೆಷರ್ ಅಪ್ಲೈ ಮಾಡಿದ್ರೆ ಇನ್ನೊಂದು ಪೊಸಿಷನ್ ಹೋಗುತ್ತೆ, ಅದೇ ಎರಡು ಪೊಸಿಷನ್. ಅದನ್ನೇ ಇಲ್ಲಿ ನಾವು ರೆಕ್ಟಾಂಗ್ಯುಲರ್ ಬಾಕ್ಸ್ಗಳಲ್ಲಿ ತೋರಿಸ್ತೇವೆ. ಇದು ಒಂದು ಪೊಸಿಷನ್, ಅದು ಒಂದು ಪೊಸಿಷನ್, ರೈಟ್? ಹಾಗೆ ವಾಲ್ಸ್ಗಳನ್ನ ನಾವು ಎರಡು ಪೊಸಿಷನ್ ತೋರಿಸ್ತೇವೆ. ಮತ್ತೆ ಆ ವಾಲ್ಸ್ಗಳ ಪೋರ್ಟ್ಗಳ ಹೆಸರುಗಳನ್ನ ಕರೆಕ್ಟ್ ಮಾಡಿ ತಿಳ್ಕೊಬೇಕು. ಓಕೆ, ಈಗ ಒಂದು ಸಿಂಪಲ್ ವಾಲ್ ಅನ್ನು ತೋರಿಸ್ತೇನೆ ನಾನು.